ಬಿಗ್ ಬಾಸ್ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟು ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ರಜತ್ ಬುಜ್ಜಿ ಇತ್ತೀಚೆಗಷ್ಟೇ ಹಲವು ರಿಯಾಲಿಟಿ ಶೋಗಳಲ್ಲೂ ಸಹ ಕಾಣಿಸ್ಕೊಳ್ತಾ ಇದ್ದಾರೆ. ರೀಸೆಂಟ್ ಆಗಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ ಮಾಡಿದಂತಹ ಒಂದು ರೀಲ್ಸ್ ಕನ್ನಡ ಕಿರುತೆರೆ ವೀಕ್ಷಕರಲ್ಲಾಗಿರ್ಬೋದು, ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸ್ವತಃ ಈ ಒಂದು ರೀಲ್ಸ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಬಿಗ್ ಬಾಸ್ ಸೀಸನ್ 11ರ ಮಾಜಿ ಕಂಟೆಸ್ಟೆಂಟ್ ಆಗಿದ್ದಂತಹ ರಜತ್ ಬುಜ್ಜಿ ಅವರು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಬ್ರದರ್ ನಮಸ್ತೆ, ಹೇಗಿದ್ದೀರಾ? ಸರ್ ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳಲ್ಲೂ ಕಾಣಿಸ್ಕೊಳ್ತಾ ಇದ್ದೀರಾ, ಪ್ರಮೋಷನ್ಸ್ ಸಹ ಮಾಡ್ತಿದ್ದೀರಾ, ಸಿನಿಮಾಗಳಲ್ಲೂ ಸಹ ಕಾಣಿಸ್ಕೊಳ್ತಿದ್ದೀರಾ. ಸೊ ಈ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೂಟಿಂಗ್ ಸೆಟಲ್ ಮಾಡಿದಂತಹ ಒಂದು ರೀಲ್ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಅದು ಇಷ್ಟು ದೊಡ್ಡ ಚರ್ಚೆ ಆಗುತ್ತೆ ಅಂತ ನಮಗೆ ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಏನೋ ಒಂದು ರೀಲ್ಸ್ ಮಾಡೋಣ ಅನ್ನೋದೊಂದು ಮೈಂಡಲ್ಲಿ ಇತ್ತು ಹೊರತು ರೀಲ್ಸ್ ಮಾಡಿದ್ವಿ. ಅದು ಆ್ಯಪ್ಟಾಗಿ ಹೆಂಗೆ ಮಾಡೋಣ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು, ಆ್ಯಪ್ಟಾಗಿ ಮಾಡಿದ್ವಿ. ಬಟ್ ಅದು ಇಷ್ಟು ಆ್ಯಪ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅದು ತಪ್ಪು ಅಂತ ನಮಗೂ ಅದಾದಮೇಲೆ ಗೊತ್ತಾಗಿದೆ. ಯಾಕಂದರೆ ಅದು ಆರ್ಮ್ಸ್ ಆ್ಯಕ್ಟ್ ಅಂತ ಇತ್ತಂತೆ, ಅದನ್ನು ಪಬ್ಲಿಕಲ್ಲಿ ಮಾಡಬಾರ್ದು ಅನ್ನೋದು ರೂಲ್ಸ್ ಇದೆಯಂತೆ, ಮಾಡಿದ್ರೆ ತಪ್ಪು ಅನ್ನೋದೆಲ್ಲ ಇದೆಯಂತೆ. ಸೊ ಅದು ನಮ್ಗೆ ಲೇಟಾಗೆ ಗೊತ್ತಾಗಿದ್ದು. ಸೊ ಇನ್ನು ಮುಂದೆ ಈ ಥರ ಒಂದು ತಪ್ಪು ಮಾಡಬಾರ್ದು ಅನ್ನೋದೊಂದು ಕಲ್ತ್ಕೊಂಡ್ವಿ. ಎಲ್ಲೋ ಒಂದ್ ಕಡೆ ಈ ಒಂದು ರೀಲ್ಸ್ ಮಾಡೋದ್ರಿಂದ ರಜತ್ ಬುಜ್ಜಿ ಅವರಿಗೆ ಒಂದು ಬ್ಯಾಡ್ ನೇಮ್ ಅನ್ನೋವಂಥದ್ದು ಬಂತ ಅಂತ? ಸರ್ ನಾನೇನು ಕೊಲೆ ಮಾಡಿಲ್ಲ ಸರ್, ನಾನು ದರೋಡೆ ಮಾಡಿಲ್ಲ. ನಾನು ಕೆಟ್ಟ ಹೆಸರು ಬರೋಕ್ಕೆ ನನಗೆ ಒಂದು ರೀಲ್ಸ್ ಮಾಡಿದೆ ಅಷ್ಟೇ. ಅದು ಬೇಕಂತನೂ ಮಾಡಿದ್ದಲ್ಲ, ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಇದನ್ನು ಪಾಪ ತುಂಬ ಹಲವಾರು ಜನ ಇಂಟೆನ್ಷನಲ್ ಆಗೇ ಮಾಡ್ದ ಇವನು ಅಂತ ಪೋಟ್ರೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ, ಮನಸ್ಪೂರ್ವಕವಾಗಿ ಬೇಡ್ಕೊಂತಾನೆ, ಒಳ್ಳೇದಾಗಲಿ ಅವ್ರಿಗೆ. ನನಗೇನು ಒಂದು ಖುಷಿ ಅಂದರೆ ಪಾಪ ಜನ ನಿಂತರು ನನ್ನ ಕಡೆ. ಅಂದರೆ ಇದು ಯಾವ ದೊಡ್ಡ ತಪ್ಪು ಅಂತ ಈ ಲೆವೆಲ್ಗೆ ಪಾಪ ಹಿಂಸೆ ಕೊಡ್ತಾ ಇದ್ದೀರಾ ಅನ್ನೋ ಥರನ. ಆಮೇಲೆ ಕೋರ್ಟ್ ಹತ್ರ ಹೋಗಿದ್ದಾಗಲಿ, ಅಲ್ಲಿ ಪಾಪ ಜನ ಬಂದಿದ್ದಾಗಲಿ, ಮೀಟ್ ಮಾಡೋದಕ್ಕಾಗಲಿ, ನಮ್ಮ ಹುಡುಗರಾಗಲಿ, ಫ್ಯಾಮ್ಲಿ ಆಗಲಿ, ಪ್ರತಿಯೊಬ್ಬರೂ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು. ಬಿಕಾಸ್ ಎಲ್ಲರಿಗೂ ಗೊತ್ತಿತ್ತು ಇದೇನು ಅಂತ ಒಂದು ತಪ್ಪು ಮಾಡಿಲ್ಲ ನಾವು ಅಂತ. ಅದು ಕಾನೂನು ಪ್ರಕಾರ ತಪ್ಪು, ಅದಕ್ಕೆ ನಾವು ತಲೆ ಬಾಗಿದ್ದೀವಿ. ಆಮೇಲೆ ಅದೇನಾಗಬೇಕೋ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಿದ್ದೀವಿ. ತಪ್ಪಾಗಿದೆ, ಇನ್ನೊಂದ್ಸತಿ ಮಾಡಲ್ಲ. ನಾನು ಏನಕ್ಕೆ ಈ ಕ್ವಶನ್ ಕೇಳಿದೆ ಅಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡ್ತೀರಾ, ಬಿಕಾಸ್ ನೀವು ಮೊದಲಿಂದಾನು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇರುವಂತವ್ರು. ಬಟ್ ಕೆಲವೊಬ್ರು ಮದ ಜಾಸ್ತಿ ಆಗಿತ್ತು. ಸೊ ಆ ಒಂದು ಕಾರಣಕ್ಕೆ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಂತಹ ಒಂದು ಸೋಷಿಯಲ್ ಮೀಡಿಯಾ ಕಮೆಂಟ್ ಗಳನ್ನ ತೆಗೆದಾಗ ಒಂದೊಂದು ಒಪಿನಿಯನ್ ಅನ್ನ ಶೇರ್ ಮಾಡ್ತಾರೆ. ಅವ್ರು ಅಂದ್ರೆ ರಿಯಾಲಿಟಿ ತಿಳ್ಕೊಳ್ಳೋದನ್ನು ಕೆಲವೊಬ್ರು ಕಮೆಂಟ್ಸ್ ಅನ್ನ ಹಾಕ್ತಾರೆ. ಸೊ ಆ ಕಮೆಂಟ್ಸ್ ಅನ್ನ ನೋಡಿ ನಾನು ಕೇಳಿದ್ದು. ಸೊ ಆ ತರ ನೆಗೆಟಿವ್ ಕಮೆಂಟ್ ಮಾಡುವಂತವ್ರಿಗೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಸರ್ ಅವ್ರನ್ನ ತಡೆಯೋಕ್ಕಾಗಲ್ಲ ಸರ್. ಪಾಪ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಕೀಳಕ್ಕೆ. ಸೊ ಇದನ್ನು ಅಟ್ಲೀಸ್ಟ್ ಮಾಡಲಿ. ಅಟ್ಲೀಸ್ಟ್ ನನ್ನಿಂದ ಪಾಪ ಅವ್ರಿಗೇನೋ ಕೆಲಸ ಸಿಗ್ತಾ ಇದೆ ಅಂದರೆ ಕೆಲಸ ಆದರೂ ಮಾಡಲಿ ಅವರು. ಅವ್ರಿಗೆ ಪಾಪ ಬೇರೆ ಏನು ಕೆಲಸ ಇಲ್ಲ, ಇದೇ ಕೆಲಸ ಅವ್ರಿಗೆ. ಒಬ್ಬರನ್ನ ಹೆಂಗೆ ತುಳಿಯೋದು, ಒಬ್ಬರ ಬಗ್ಗೆ ಹೆಂಗೆ ಕೆಟ್ಟದ್ದು ಮಾತಾಡೋದು, ಒಬ್ಬರ ಬಗ್ಗೆ ಹೆಂಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ಬೋದು, ಇದಕ್ಕೂ ಹಾಕ್ತಾರೆ ನೋಡಿ. ನೀನು ಯಾವ ದೊಡ್ಡ ಇದು ಹೇಳೋಕ್ಕೆ ಅಂತ. ಹೌದು, ನಾನು ಯಾವ ದೊಡ್ಡ ಇದಲ್ಲ, ನಾನು ಯಾವ ದೊಡ್ಡ ಇದಿಲ್ಲ. ಕಮೆಂಟ್ ಮಾಡೋನು ಯೋಚನೆ ಮಾಡ್ಬೇಕು, ನಾನು ಯಾವ ದೊಡ್ಡ ಇದು ಅಂತ ಕಮೆಂಟ್ ಮಾಡ್ತಾ ಇದ್ದೀನಿ ಅಂತ. ಅವ್ನಿಗೆ ಅದು ಗೊತ್ತಾಗೋಯ್ತು ಅಂದರೆ ಕಮೆಂಟ್ ಹಾಕಲ್ಲ ಅವನು. ಆಯಿಲ್ ಪೈಲ್ಗಳು ಮಾಡ್ತಾರೆ. ಇವನಿಗೆ ಮದ ಜಾಸ್ತಿ ಆಗಿ ಮಾಡೋದು. ಮದ ಜಾಸ್ತಿ ಆಗಿದ್ರೆ ಬೇರೆ ಮಾಡಿರುವೆ, ಇದ್ಯಾಕೆ ಮಾಡಿರುವೆ? ನಾನು ಮಾಡಿದೊಂದು ರೀಲ್ಸ್ ಅಷ್ಟೇ. ಇಟ್ ವಾಸ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್. ಅದು ಇಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿರಲಿಲ್ಲ. ಅದು ತಪ್ಪನ್ನ ತಿಳ್ಕೊಂಡಿದ್ದೀವಿ. ಚೇಂಜ್ ಆಗೋಕ್ಕೆ ಅವಕಾಶ ಕೊಡಿ. ಅದನ್ನು ಬಿಟ್ಟು ದುರಹಂಕಾರ, ಇವನಿಗೆ ಜಾಸ್ತಿ, ಇವನಿಗೆ ಅದು ಜಾಸ್ತಿ, ಇದು ಜಾಸ್ತಿ ಅಂದಾಗ ನೀವು ಬಂದು ನನ್ನ ಜೊತೆ ಪಳಗಿ, ನನ್ನ ಜೊತೆ ಇದ್ದು ನೀವು ನನಗೆ ದುರಹಂಕಾರ ಅಂದರೆ ಓಕೆ. ನನ್ನ ಬಗ್ಗೆ ಗೊತ್ತೇ ಇಲ್ಲ ನಿಮಗೆ, ವೈ ಡು ಯು ಟಾಕ್ ಸೊ ರ್ಯಾಂಡಮ್ಲಿ? ಮಾತಾಡ್ಬಿಡ್ರಿ, ಒಳ್ಳೇದಲ್ಲ. ಇಟ್ ಡಸಂಟ್ ಲುಕ್ ಮೆಚೋರ್ಡ್. ಆ ಥರ ಕೆಲಸ ಮಾಡಬೇಡಿ. ರಜತ್ ಅವರು ಮೊದಲಿಂದನೂ ಸಹ ಸ್ಟ್ರೈಟ್ ಫಾರ್ವರ್ಡ್. ಆ ನೇರ ನುಡಿಯೇ ನಿಮ್ಗೆ ಎಲ್ಲೋ ಒಂದ್ ಕಡೆ ಕಷ್ಟ ತಂದು ಕೊಡ್ತಿದ್ಯಾ ಅಂತ? ಹೌದು, ಡೈರೆಕ್ಟಾಗಿ ಮಾತಾಡಿದ್ದೆ ತಪ್ಪು. ಇವಾಗ ನೋಡಿ ಸರ್, ಬಕೆಟ್ ಇಟ್ಕೊಂಡು ಅಣ್ಣ ಅಪ್ಪ ಅಂದ್ಕೊಂಡು, ಅಯ್ಯೋ ನಮಗೆ ಸಾರ್ ನೀವೇ ಸಾರ್, ಅದು ಸಾರ್ ಇದು ಸಾರ್ ಅಂದವ್ರಿಗೆ ಜೀವನ. ಇವಾಗ ನಮ್ಮ ಕೈಲಿ ಅದು ಆಗಲ್ಲ. ಐ ಆಮ್ ಹ್ಯಾಪಿ ದ ವೇ ಐ ಆಮ್ ಸರ್. ಇನ್ನೂ ಎಷ್ಟು ಕಷ್ಟ ಬಂದರೂ ನಾನು ಹಿಂಗೆ ಇರ್ತೀನಿ. ಮೊದಲಿಂದನೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ ಅಂತ ಹೇಳ್ಕೊಂಡ್ ಬರ್ತಾ ಇದ್ರಿ. ದರ್ಶನ್ ಅವ್ರ ಮೇಲಿರುವಂತಹ ಒಂದು ಪ್ರೀತಿಗಾಗಿರ್ಬೋದು ಅಥವಾ ನಿಮ್ಮ ಒಂದು ಡ್ರೆಸ್ ಸೆನ್ಸ್ ಒಂದಕ್ಕೊಂದು ವಿಭಿನ್ನವಾಗಿರುತ್ತೆ. ಸೊ ಎಲ್ಲ ಒಂದ್ ಕಡೆ ದರ್ಶನ್ ಅವ್ರು ಆಕ್ಟ್ ಮಾಡಿರುವಂತಹ ಒಂದಷ್ಟು ಸಿನಿಮಾಗಳ ಹೆಸರುಗಳನ್ನ ನಿಮ್ಮ ಪ್ಯಾಂಟ್ ಮೇಲೆ ಆಗಿರ್ಬೋದು, ಶರ್ಟ್ ಮೇಲೆ ಆಗಿರ್ಬೋದು, ಅವರ ಒಂದು ಸ್ಟೈಲಲ್ಲೇ ನೀವಾಗಿರ್ಬೋದು, ವಿನಯ್ ಅವರಾಗಿರ್ಬೋದು ಮಾಡ್ತೀರಾ. ಸೊ ದರ್ಶನ್ ಅವರ ಅಭಿಮಾನಿಗಳು ಎಷ್ಟು ಸಪೋರ್ಟಿವ್ ಆಗಿ ನಿಂತರು ನಿಮ್ಗೆ ಅಂತ? ಸರ್ ಇಲ್ಲ, ಅದನ್ನು ನಾನು ಮಾಡಿದ್ದು, ವಿನಿ ಮಾಡಿಲ್ಲ. ವಿನಿ ಬಂದು ಪುಷ್ಪ ಥರನೇ ಮಾಡಿದ್ದ. ನಾನು ಬಂದು ನನಗೆ ಇದು ದಾಸ ಮೂವಿದು ಕೊಟ್ಟಿದ್ದು. ಸೊ ಅದ್ರ ಪ್ರಕಾರ ನಾನು ಮಾಡಿದ್ದು. ಆಮೇಲೆ ನನಗೆ ಚಾನೆಲ್ ಅವರು ಈ ಥರ ಮಾಡಬೇಕು ಅಂತ ಕೊಟ್ಟಿದ್ದರು. ಹಂಗಿದ್ದಾಗ ನಾನೇನು ಮಾಡಿದೆ ಅಂದರೆ, ನಾನು ಪ್ರತಿ ಸತಿ ಶೋಗೆ ಹೋದಾಗ ಇನೋವೇಟಿವ್ ಆಗಿ ಏನಾದರೂ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಡ್ರೆಸ್ ಆಗಿರ್ಬೋದು, ಇಲ್ಲ ಕಾನ್ಸೆಪ್ಟ್ಸ್ ಆಗಿರ್ಬೋದು. ಸೊ ಆ ಥರ ಏನೋ ಟ್ರೈ ಮಾಡ್ತಾ ಇದ್ದೀನಿ.
ಆ ಒಂದು ಥಾಟಲ್ಲೇ ಈ ಪ್ರೋಸೆಸ್ ಇದು ಬಂದಿದೆ ಹೊರತು ಇಲ್ಲ ಮಾಡಲೇಬೇಕು ಯಾರನ್ನ ಹರ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನನಗಿರಲಿಲ್ಲ. ಸೊ ಇದಾದಮೇಲೆ ಸರ್ ಫ್ಯಾನ್ಸು ಪಾಪ ತುಂಬಾ ನಿಂತ್ಕೊಂಡು ಹೆಲ್ಪ್ ಮಾಡಿದ್ರು, ಸಪೋರ್ಟಿವ್ ಆಗಿದ್ರು. ಆಮೇಲೆ ಈ ಬ್ಯಾಡ್ ಕಮೆಂಟ್ಸ್ ಮಾಡಿದವ್ರಿಗೆಲ್ಲ ಆಪೋಸಿಟ್ ಆಗಿ ಟಾಂಗ್ ಕೊಟ್ಟಿದ್ದಾಗಲಿ, ಇಲ್ಲ ನಾವಿದ್ದೀವಿ ಅಂತ ಧೈರ್ಯ ಹೇಳೋದಾಗಲಿ ಪಾಪ ಎಲ್ಲ ಪ್ರತಿಯೊಬ್ಬರು ಮಾಡಿದ್ರು. ಆಮೇಲೆ ಇದನ್ನು ನಾನು ಬರೀ ದರ್ಶನ್ ಸರ್ ಫ್ಯಾನು ಅಂತ ಹೇಳೋದು ಜನ ಇದ್ರು. ನಾನು ಸುದೀಪ್ ಸರ್ದು ಅಡ್ಡ ಅಭಿಮಾನಿ. ಐ ಆಮ್ ಅ ವೆರಿ ವೆರಿ ಹ್ಯೂಜ್ ಫ್ಯಾನ್ ಆಫ್ ಹಿಸ್. ಆಮೇಲೆ ನಾನು ಏನಕ್ಕೆ ಅವ್ರನ್ನ ಅಷ್ಟು ಇಷ್ಟಪಡ್ತೀನಿ ಅಂದರೆ ಫಾರ್ ದ ಪರ್ಸ್ನಾಲಿಟಿ ಆ್ಯಂಡ್ ಫಾರ್ ದ ಆರೋ ಹಿ ಕ್ಯಾರೀಸ್. ತುಂಬ ಖುಷಿ ಆಗುತ್ತೆ ಸರ್. ಇವಾಗ ಈ ಕಾಲದಲ್ಲಿ ಯಾರೂ ನಾವು ಕಷ್ಟದಲ್ಲಿದ್ದಾಗ ಬಂದು ನಮ್ಮ ಫ್ಯಾಮಿಲಿ ಪಕ್ಕ ಸಪೋರ್ಟಾಗಿ ನಿಂತ್ಕೊಳಲ್ಲ ಸರ್. ಆಮೇಲೆ ಅವಶ್ಯಕತೆನೂ ಯಾರಿಗೂ ಇರಲ್ಲ. ಹಂಗಿದ್ದಾಗ ನಮಗೆ ಗೊತ್ತಿಲ್ದಂಗೆ ನಮ್ಮ ಫ್ಯಾಮಿಲಿಗೆ ನಿಂತ್ಕೊಳೋದಾಗಲಿ ಸಪೋರ್ಟ್ ಮಾಡೋದಾಗಲಿ ತುಂಬ ಕಮ್ಮಿ ಜನ ಸಿಗ್ತಾರೆ. ಅಂಥದ್ರಲ್ಲಿ ಸುದೀಪ್ ಸರ್ ಫಸ್ಟ್ ಇರ್ತಾರೆ. ಸೊ ದಟ್ ಈಸ್ ವೈ ಐ ಲವ್ ಹಿಮ್. ಸುದೀಪ್ ಸರ್ ದೊಡ್ಡ ಅಭಿಮಾನಿ ನಾನು. ಹಂಗಿದ್ದಾಗ ಸುದೀಪ್ ಸರ್ ಫ್ಯಾನ್ಸು ಸಪೋರ್ಟ್ ಮಾಡಿದ್ರು, ದರ್ಶನ್ ಸರ್ ಫ್ಯಾನ್ಸು ಸಪೋರ್ಟ್ ಮಾಡಿದ್ರು. ಲಕ್ಕಿಲಿ ಇಬ್ಬರು ಫ್ಯಾನ್ಸು ನನ್ನ ವಿಷಯಕ್ಕೆ ಮಾತಾಡಿದ್ದಾಗಲಿ ಸಪೋರ್ಟ್ ಮಾಡಿದ್ದಾಗಲಿ ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳಿದ್ದಾಗಲಿ, ಸೊ ಅದು ತುಂಬ ಎಲ್ಲೋ ಖುಷಿ ಆಗುತ್ತೆ ಸರ್. ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ದರ್ಶನ್ ಸರ್ ಅವ್ರಿಗಾಗಿರ್ಬೋದು, ಬಿಕಾಸ್ ಸುದೀಪ್ ಸರ್ ಅವ್ರಿಗಾಗಿರ್ಬೋದು, ಕಾಲ್ ಮಾಡಿ ಮಾತಾಡಿದ್ದುಂಟ ಏನಾದರೂ ಒಂದು? ದರ್ಶನ್ ಸರ್ ಇಲ್ಲ, ಬಟ್ ಆದರೆ ಸುದೀಪ್ ಸರ್ ಹತ್ರ ಮಾತಾಡಿದ್ದೀನಿ. ಸುದೀಪ್ ಸರ್ ವಾಸ್ ಲೈಕ್ ಪಾಪ ಅವರು ಒಳ್ಳೆ ಮಾತುಗಳೇ ಹೇಳಿದ್ರು. ಆಮೇಲೆ ಜಾಸ್ತಿ ಮಾತಾಡ್ಬೇಡ, ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಅಂತಲೂ ಹೇಳಿದ್ದಾರೆ. ಅದನ್ನು ಮಾಡೋ ಪ್ರಯತ್ನದಲ್ಲಿದ್ದೀನಿ. ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಆಗಿರ್ಬೋದು, ಬಿಗ್ ಬಾಸ್ ಹೋದ್ಮೇಲೆ ಆಗಿರ್ಬೋದು, ಬಿಗ್ ಬಾಸ್ ಇಂದ ಬಂದ ಮೇಲೆ ಆಗಿರ್ಬೋದು, ರಜತ್ ಅವ್ರನ್ನ ಒಂದಷ್ಟು ಜನ ವರ್ಗ ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾರೆ. ಬಿಕಾಸ್ ಬಿಗ್ ಬಾಸ್ ಅಲ್ಲಿದ್ದಾಗ ನಿಮ್ಮ ಒಂದಷ್ಟು ಪ್ರೈವೇಟ್ ಫೋಟೋಗಳನ್ನ ಲೀಕ್ ಮಾಡ್ತಾರೆ, ಹೆಂಡತಿಗೆ ನಿಮ್ಮ ವೈಫ್ಗೆ ಒಂದಷ್ಟು ಹಣಕ್ಕೆ ಬೇಡಿಕೆ ಇಡ್ತಾರೆ. ಈಗಲೂ ಕೂಡ ಎಲ್ಲೋ ಒಂದು ಕಡೆ ಕಮೆಂಟ್ಗಳ ಮೂಲಕ ಆಗಿರ್ಬೋದು, ಮೇಮ್ಸ್ ಮೂಲಕ ಆಗಿರ್ಬೋದು, ಟಾರ್ಗೆಟ್ ಮಾಡೇ ಮಾತಾಡುವಂಥದ್ದಾಗಿರ್ಬೋದು. ಸೊ ಏನಕ್ಕೆ ಅಂತ ಹೇಳಿದಲ್ಲ ಸರ್, ಕೀಳಕ್ಕೆ ಕೆಲಸ ಇಲ್ಲ ಪಾಪ ಅವ್ರಿಗೆ. ನನ್ನೇ ನೋಡಬೇಕು ಅವರು, ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆಮೇಲೆ ಪಾಪ ಅವ್ರಿಗೆ ಎಷ್ಟು ಇವ್ನಿಗೆ ಹೆಂಗೆ ಕೆಳಗಾಕ್ಬೋದು ಅನ್ನೋದು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರ ಪ್ರಯತ್ನಕ್ಕೆ ಪಾಪ ಅವ್ರು 100% ಕೊಟ್ಟು ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಹ್ಯಾಟ್ಸ್ ಆಫೇ ಹೇಳಬೇಕು. ಮಾಡ್ಕೊಳ್ಳಿ ಸರ್, ತೊಂದರೆ ಇಲ್ಲ. ಅವ್ರು ಎಷ್ಟೇ ಮಾಡ್ಕೊಂಡ್ರು ನನಗೆ ಫೈನಲಿ ಬೇಕಾಗಿರೋದನ್ನು ಜನದ ಅಭಿಪ್ರಾಯ. ಸೊ ವೆನ್ ಪೀಪಲ್ ಆರ್ ವಿತ್ ಮೀ, ನನಗೆ ಅದ್ರ ಬಗ್ಗೆ ಏನೂ ಭಯ ಇಲ್ಲ ಸರ್. ಎಲ್ಲ ಒಂದ್ ಕಡೆ ನಿಮ್ಗೆ ಅವರೇ ಜಾಸ್ತಿ ಪ್ರಮೋಷನ್ ಕೊಡ್ತಿದ್ದಾರೆ ಅನ್ಕೋಬಹುದು. ಕೊಡ್ಲಿ ಸರ್, ಒಳ್ಳೇದು. ಯಾಕೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾವ್ರೆ, ದುಡ್ಡುಗಳು ಖರ್ಚು ಮಾಡ್ಕೊಂಡು ಮೀಮ್ಸ್ ಹಾಕೋದಾಗ್ಲಿ, ಕಮೆಂಟ್ಸ್ ಹಾಕೋದಾಗ್ಲಿ, ಎಷ್ಟು ಫೇಕ್ ಪ್ರೊಫೈಲ್ಗಳು ಕ್ರಿಯೇಟ್ ಮಾಡೋದು. ಆ ಪ್ರೊಫೈಲ್ ಓಪನ್ ಮಾಡಿದ್ರೆ ಸರ್ 0 ಫಾಲೋವರ್ಸು, 0 ಫಾಲೋವಿಂಗು, 0 ಪೋಸ್ಟು, 3 0 ಇರುತ್ತೆ. ಫ್ರೆಶ್ ಆಗಿ ಓಪನ್ ಮಾಡಿರ್ತಾರೆ, ಪಟ್ ಅಂತ ಒಂದು ಕಮೆಂಟ್ ಬಿಡ್ತಾರೆ. ಅಂಥವ್ರು ಪಾಪ ಅಷ್ಟು ಕಷ್ಟಪಟ್ಟು ಕ್ರಿಯೇಟ್ ಮಾಡಬೇಕು ಅಂದ್ರೆ ಅದಕ್ಕೂ ಟೈಮ್ ಬೇಕು, ಮಿನಿಮಮ್ ಒಂದು 5 ಮಿನಿಟ್ಸ್ ಬೇಕು. ಆ ಥರ 100 ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಯಾರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತು. ಸೊ ಅಂಥವ್ರಿಗೆ ಒಳ್ಳೇದಾಗಲಿ ಜೀವನಕ್ಕೆ. ಇನ್ನೂ ಉದ್ಧಾರ ಆಗ್ತೀರಾ, ನೀವು ಉದ್ಧಾರ ಆಗ್ರಿ. ನಿಮ್ಮ ವೈಫ್ ಅಕ್ಷತಾ ಅವರು ಎಲ್ಲ ಒಂದ್ ಕಡೆ ಒಬ್ಬಂಟಿಯಾಗಿ ನಿಮ್ಮನ್ನ ಮತ್ತೆ ಜೈಲ್ ಹತ್ರ ಆಗಿರ್ಬೋದು ಅಥವಾ ಕೋರ್ಟ್ ಹತ್ರ ಭೇಟಿಯಾಗಿ ಬಂದಿದ್ರು. ಸೊ ಎಲ್ಲ ಒಂದ್ ಕಡೆ ಕಷ್ಟ ಕೊಟ್ವಿ ಗೊತ್ತಿಲ್ಲದೆ ಅಂತ ಅನ್ಸಿಲ್ವಾ ನಿಮ್ಗೆ ಅಂತ? ಡೆಫಿನೆಟ್ ಆಗಿ ಸರ್, ಯಾಕಂದರೆ ಇದು ನಾವು ಮಾಡಬಾರ್ದಾಗಿತ್ತು, ಮಾಡಿಬಿಟ್ವಿ. ಮಾಡಿದ್ದಕ್ಕೆ ನನ್ನ ಫ್ಯಾಮ್ಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಆಮೇಲೆ ನಾವು ಆರಾಧಿಸುವಂಥ ದೊಡ್ಡವರಾಗಿರ್ಬೋದು, ಎಲ್ಲರಿಗೂ ಬೇಜಾರಾಗಿದೆ. ಬೇಜಾರಾಗಿರೋದಕ್ಕೆ ನನ್ನ ಕಡೆಯಿಂದ ಕ್ಷಮೆ ನಾನು ಕೇಳ್ಕೊತಾ ಇದ್ದೀನಿ. ಇನ್ನೊಂದ್ಸತಿ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಕೆಲಸ ಅಂತೂ ಮಾಡಲ್ಲ. ಈ ಒಂದು ಕೆಲಸಗಳನ್ನ ಮಾಡಿದಾಗ ಈ ತರ ಅಂದ್ರೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ರೀಲ್ಸ್ ಅನ್ನ ಮಾಡಿದ್ರಿ, ಬಟ್ ಅದು ಬೇರೆ ತಿರುವನ್ನ ಪಡ್ಕೊಳ್ತು. ಬಟ್ ಈ ಒಂದು ಕೆಲಸದಿಂದಾನು ಕೂಡ, ಈ ಒಂದು ರೀಲ್ಸ್ ಇಂದಾನು ಕೂಡ ನಿಮ್ಗೆ ಒಂದಷ್ಟು ಯಾರು ನಮ್ಮವರು ಯಾರು ತಮ್ಮವರಲ್ಲ ಅನ್ನೋಂಥದ್ದು ಒಂದು ವಿಚಾರ ಗೊತ್ತಾಗಿದೆ. ಯಾಕಂದ್ರೆ ಯಾರು ಈ ಒಂದು ಕಷ್ಟ ಕಾಲದಲ್ಲಿ ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದಂಥವ್ರು, ಸೊ ಯಾರೆಲ್ಲ ನಿಂತಿದ್ರು ನಿಮ್ಮ ಪರವಾಗಿ ಅಂತ? ಸರ್ ಅದನ್ನು ತುಂಬ ಖುಷಿಯಾಗಿ ಹೇಳ್ಕೊಳೋದು ಸಿಚುವೇಶನ್ ಇದೆ. ಯಾಕಂದರೆ ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡ್ರು ಸರ್ ನನಗೋಸ್ಕರ. ನಮ್ಮ ಸೀನ್ ಆಗಿರ್ಬೋದು, ಸಂತು ಆಗಿರ್ಬೋದು, TR ಆಗಿರ್ಬೋದು, ಪವನ್ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ಎಲ್ಲರೂ ಪಾಪ ನಿಂತ್ಕೊಂಡು ಅವ್ರ ಕೆಲಸ ಏನಿದೆ ಅಚ್ಚುಕಟ್ಟಾಗಿ ಮಾಡಿದ್ರು. ಯತಿ ಆಗಿರ್ಬೋದು, ಪಾಪ ಯತಿಗೆ ನಾನು ಎಲ್ಲಿದ್ದೀನಿ ಅಂತಲೇ ಗೊತ್ತಿರಲಿಲ್ಲ. ಯಾರ್ಯಾರನೋ ಕೇಳಿಕೊಂಡು, ಯಾಕಂದ್ರೆ ಅಕ್ಷಿತಾ ಫೋನ್ ಎತ್ತುತ್ತಾ ಇರಲಿಲ್ಲ ಯಾರನ್ನೋ ಕೇಳಿಕೊಂಡು ಏನೇನೋ ಮಾಡ್ಕೊಂಡು ಪಾಪ ಕೋರ್ಟ್ ಹತ್ರ ಬಂದು, ಸ್ಟೇಷನ್ ಹತ್ರ ಎಲ್ಲ ಬಂದು ನಿಂತ್ಕೊಂಡು ಸುಮಾರು ಕಷ್ಟಪಟ್ಟಿದ್ದಾರೆ ಎಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಯಾರು ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದೀರಾ. ನಿಮ್ಮನ್ನ ಯಾವತ್ತೂ ನಾನು ಒಳ್ಳೆ ಹೆಸರು ಗಳಿಸೋಕ್ಕೆ ಟ್ರೈ ಮಾಡ್ತೀನಿ ಹೊರತು ಈ ಥರ ಇನ್ನೊಂದ್ಸತಿ ಈ ಥರ ಕೆಲಸ ಮಾಡಲ್ಲ. ಆಮೇಲೆ ಫ್ಯಾಮಿಲಿಗೂ ಆಗಿರ್ಬೋದು, ಎಲ್ಲರಿಗೂ ನನ್ನ ಕಡೆಯಿಂದ ಬೇಜಾರಾದರೆ ಐಮ್ ಸಾರಿ. ಇನ್ನೊಂದ್ಸತಿ ನಾನು ಈ ಥರ ತಪ್ಪು ಮಾಡಲ್ಲ ಅಂತ ಹೇಳ್ತಾ, ನೀವು ಹೇಳ್ದಂಗೆ ಯಾರು ನಿಂತ್ಕೊಂತಾರೆ ಯಾರು ನಿಂತ್ಕೊಳ್ಳಲ್ಲ ಅನ್ನೋದು ನನಗೆ ಈ ಸೀನಿಂದನೇ ಗೊತ್ತಾಗಿದ್ದು. ಯಾರು ನಿಂತ್ಕೊಂಡ್ರು ಅಂತಲೂ ಗೊತ್ತಾಯಿತು, ಯಾರು ನಿಂತ್ಕೊಂಡು ಹಿಂದೆ ಹೋಗಿ ಹೊಡೆದ್ರು ಅನ್ನೋದು ಗೊತ್ತಾಯಿತು. ಅಂಥವ್ರಿಗೂ ಒಳ್ಳೇದಾಗಲಿ, ಇಂಥವ್ರಿಗೂ ಒಳ್ಳೇದಾಗಲಿ. ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ವಿನಯ್ ಅವ್ರನ್ನ ಕಾಂಟ್ಯಾಕ್ಟ್ ಮಾತಾಡಿದ್ರ? ಸೊ ಏನ್ ಅವ್ರ ಕಡೆಯಿಂದ ಇನ್ ಕೇಸ್ ಅವ್ರ ಕಾಲ್ ರಿಸೀವ್ ಮಾಡಿ ಮಾತಾಡಿದ್ರೆ ಏನಾದ್ರು ರೆಸ್ಪಾನ್ಸ್ ಬಂತ ಅಂತ?
ಮಾತಾಡ್ತಾನೆ ಇದ್ವಿ ಸರ್, ಒಂದು 3-4 ದಿವಸದಿಂದ ಮಾತಾಡ್ತಾನೆ ಇದ್ವಿ. ಬಟ್ ಅದು ನನಗೆ ಯಾವುದೋ ಒಂದು ವಿಷಯ ಗೊತ್ತಾಯ್ತು. ಅವನೇನೋ ಒಂದು ಪೋಸ್ಟ್ ಹಾಕಿದ್ನಂತೆ, ಅದಕ್ಕೆ ರಜತ್ ಸಹವಾಸ ಬಿಟ್ಬಿಡು ಅಂತ ಹೇಳಿದಾಗ ಅದನ್ನು ಲೈಕ್ ಕೊಟ್ಟಿದ್ದು ನನಗೆ ಕಳಿಸಿದ್ರು ಫೋಟೋ ಯಾರೋ. ಅದು ನನಗೆಲ್ಲ ಮನ್ಸಿಗೆ ಬೇಜಾರಾಯಿತು. ನಾನು ಅದನ್ನು ಕೇಳಿದೆ, ಇದು ಮಾಡ್ತಾ ಇರೋದು ತಪ್ಪು ಅನ್ನೋ ಥರನೇ ಮಾತಾಡಿದೆ. ಅದಾದಮೇಲೆ ಹಿ ಸ್ಟಾಪ್ ಟಾಕಿಂಗ್. ಎಲ್ಲ ಒಂದ್ ಕಡೆ ವಿನಯ್ ಅವ್ರನ್ನ ಯಾರೋ ಒಬ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಳಿದ್ರು, ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ರಜತ್ ಇಂದ ಆಯ್ತಲ್ಲ, ಸೊ ಆ ಒಂದು ಕಾರಣಕ್ಕೆ ನೀವು ಅವ್ರ ಫ್ರೆಂಡ್ಶಿಪ್ ನ ಬಿಟ್ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಹೇಳಿದ್ರು, ನಂಗೆ 12 ವರ್ಷಗಳಿಂದಾನು ಫ್ರೆಂಡ್ ಆಗಿದ್ದಾರೆ, ನಾನು ಬಿಟ್ಕೊಡೋ ಅಂತದಿಲ್ಲ. 5 ಬೆರಳು ಒಂದೇ ಸಮವಾಗಿರೋದಿಲ್ಲ. ಸೊ 5 ಬೆರಳು ಒಂದೇ ಸಮವಾಗಿ ಇರಬೇಕು ಅಂತ ಕಟ್ ಮಾಡ್ಕೊಳಕ್ಕಾಗಲ್ಲ, ಹಾಗಂತ ಫ್ರೆಂಡ್ಶಿಪ್ ನ ಬಿಟ್ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಅವ್ರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಬಿಕಾಸ್ ಒಂದಷ್ಟು ಜನ ಬಂದು ಹೇಳ್ಕೊಡುವಂಥದ್ದು ಇರ್ಬೋದು, ಬಟ್ ಅವ್ರ ಫ್ರೆಂಡ್ಶಿಪ್ ಬಿಟ್ಕೊಟ್ಟಿಲ್ಲ. ಏನ್ ಹೇಳ್ತೀರಾ ಆ ಗೆಳೆತನಕ್ಕೆ ಅಂತ? ಸರ್ ಅದೇ ಸರ್, ಇವಾಗ ನಾನು ಅವಾಗಿಂದ ಹೇಳ್ತಾ ಇರೋದು ಅದನ್ನೇ. ಒಂದು 10-12 ವರ್ಷದಿಂದ ಫ್ರೆಂಡ್ಶಿಪ್ ನಮ್ಮದಿದೆ. ಸೊ ಈಚ್ ಇನ್ ಆ್ಯಂಡ್ ಔಟ್ ನಮಗೆ ಗೊತ್ತು. ವಿನಯ್ ಹೆಂಗೆ ಅಂತ ನನಗೆ ಗೊತ್ತು, ನಾನು ಹೆಂಗೆ ಅಂತ ವಿನಯ್ ಗೊತ್ತು. ಸೊ ಹಂಗಿದ್ದಾಗ ನಾವು ತಲೆ ಕೆಡಿಸ್ಕೊಂಡಿಲ್ಲ ವಿಷಯಕ್ಕೆ. ನಾನಂತೂ ಎಲ್ಲೂ ವಿನಯನ ಬಿಟ್ಕೊಟ್ಟಿಲ್ಲ. ವಿನಯನೂ ನಮ್ಮನ್ನ ಬಿಟ್ಕೊಡೋದು ಬೇಡ ಅನ್ನೋದು ಒಂದು ಕೋರಿಕೆ. ಇನ್ನ ಒಂದು ಆ ಮಚ್ಚನ್ನ ಬಿಸಾಕಿರುವಂತ ಜಾಗಕ್ಕಾಗಿರ್ಬೋದು, ಅದನ್ನೂ ಕೂಡ ಬೇರೆ ಬೇರೆ ರೀತಿಯಂತಹ ಪೋರ್ಟ್ರೇಗಳನ್ನ ಮಾಡ್ತಿದ್ದಾರೆ. ಸೊ ಏನ್ ಹೇಳ್ತೀರಾ ರಜತ್ ಅವ್ರು? ಏನು ಸರ್, ನಗು ಬರುತ್ತಷ್ಟೇ. ನಾವು ಎಲ್ಲೋ ಶೂಟಿಂಗ್ ಮುಗಿಸ್ಕೊಂಡು ಅದು ವೇಸ್ಟ್ನ ಮುರಿದು ಬಿಸಾಕಿರೋದನ್ನ ರೇಣುಕಾ ಸ್ವಾಮಿ ಕನೆಕ್ಟ್ ಮಾಡ್ತಾರದು, ದರ್ಶನ್ ಸರ್ ಕನೆಕ್ಟ್ ಮಾಡ್ತಾರೆ. ಐ ಆಮ್ ನೋ ವೇರ್ ರಿಲೇಟೆಡ್. ಅವ್ನು ಯಾವನೋ ಸತ್ನಂತೆ ಅವ್ನ ಸಾವಿಗೆ ನನಗೆ ಲಿಂಕ್ ಮಾಡಿದ್ರೆ ನಂಗೆ ನಗು ಬರುತ್ತೆ. ಸೊ ಇಟ್ ಫೀಲ್ಸ್ ಅ ಜೋಕ್. ಯಾಕಂದರೆ ಪಾಪ ಪ್ರತಿ ಸತಿ ಅವ್ರನ್ನ ಎಳಿಯೋದು ಇವ್ರನ್ನ ಎಳಿಯೋದು ಬೇಡ. ಅಕಸ್ಮಾತ್ ಆ ಥರ ಆಗಿದ್ರೆ ನಾನು ಆ ಜಾಗಕ್ಕೆ ಯಾಕೆ ಹೋಗಿಸ್ತಿದ್ದೆ, ಬೇರೆ ಕಡೆ ಎಸಿತಿದ್ದೆ. ಬೇಸಿಕ್ ಕಾಮನ್ ಸೆನ್ಸ್. ಸೊ ಮಾಡಬಾರ್ದು ಆ ಥರ ಎಲ್ಲ, ತಪ್ಪು ಅನ್ಸುತ್ತೆ ಸರ್. ಬಿಗ್ ಬಾಸ್ ಬಂದಿರುವಂತ ಕಂಟೆಸ್ಟೆಂಟ್ಸ್ ಎಲ್ಲಾನು ಕೂಡ ಒಂದೇ ಕಡೆ. ಬಿಗ್ ಬಾಸ್ ಮನೆ ಆದ್ಮೇಲೆ ಬಿಗ್ ಬಾಸ್ ಹಾಡಿದೆ, ಅರಮನೆ ಆದರೆ ಸೆರೆಮನೆ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಅರಮನೆಯಿಂದ ಮತ್ತೆ ಸೆರೆಮನೆಗೆ ನೀವಾಗಿರ್ಬೋದು, ವಿಜಯನಗರ ಆಗಿರ್ಬೋದು, ಅಕಸ್ಮಾತ್ ಆಗಿ ಹೋದ್ರು ಕೂಡ 4 ಜನ ಕಂಟೆಸ್ಟೆಂಟ್ಸ್ ಒಟ್ಟಿಗೆ ಸಿಕ್ಕಿದ್ರು. ಏನಾದ್ರು ಹೇಳಿದ್ರ ಲಾಯರ್ ಜಗದೀಶ್ ಅವರೆಲ್ಲ? ಏನಿಲ್ಲ, ನೋಡಿದ ತಕ್ಷಣ ಓಡ್ ಬಂದು ತಪ್ಕೊಂಡ್ರು. ಆಮೇಲೆ ಏನು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಎಲ್ಲ ಇಲ್ಲೇ ಇದ್ದೀವಿ ನಾವು ಅನ್ನೋ ಮಾತು ಹೇಳಿದ್ರು. ನಾನು ಅದಕ್ಕೆ ಇಲ್ಲ ಸರ್, ನಾಳೆ ಒಟ್ಬಿಡ್ತೀವಿ ನಾವು, ನಿಮ್ದು ಇನ್ನೊಂದು 4 ತಿಂಗಳಾಗುತ್ತೆ ಸುಮ್ಮನೆ ರೀ ಅಂತ. ಸೊ ನಗ್ತಾ ಇದ್ರು. ಸೊ ಅದೇನೋ ಗೊತ್ತಿಲ್ಲಪ್ಪ, ಅದು ಆ ಮನೆ ಶಕ್ತಿ ಸರ್. ಅದು ತುಂಬ ದೊಡ್ಡ ಹೆಸರು ಕೊಟ್ಬಿಡುತ್ತೆ. ಕೊಟ್ಟಾಗ ಅದನ್ನ ಹೆಂಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ವಿವೇಚನಲ್ಲೇ ಇರುತ್ತೆ. ಇಲ್ಲ ಒಂದು ಸ್ಮಾಲ್ ತಪ್ಪು ಮಾಡಿದ್ರು ತುಂಬ ದೊಡ್ಡ ಇಶ್ಯೂ ಆಗೋ ಚಾನ್ಸಸ್ ಇದೆ. ಸೊ ಹುಷಾರಾಗಿರ್ಬೇಕು ಅಂತ ಗೊತ್ತಾಗಿದೆ, ಹುಷಾರಾಗಿರ್ತೀವಿ ಸರ್. ನೀವಂತೂ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡಿದ್ರಿ. ಕೆಲವರು ರೀಲ್ಸ್ ಅಲ್ಲಿ ತಮ್ಮ ಒಂದು ವೈಯಕ್ತಿಕ ಜೀವನವನ್ನೇ ಪಕ್ಕಕ್ಕಿಟ್ಟು ಹೆಂಗ್ ಸಿಕ್ಕರು ಹಂಗೆ ಮಾಡ್ತೀರಾ. ಅಂತವ್ರಿಗೆ ಏನ್ ಮೆಸೇಜ್ ಅನ್ನ ಕೊಡ್ತೀರಾ ಅಂತ? ಅಂಥವ್ರನ್ನ ನಾನು ನೋಡೋದು ಇಲ್ಲ ಸರ್. ಅಂಥವ್ರನ್ನ ನಾನು ನೋಡೋದು ಇಲ್ಲ. ಅಂದರೆ ಮೀಡಿಯಾ ಅನ್ನೋದು ಒಂದು ತುಂಬ ಶಕ್ತಿ, ಆಮೇಲೆ ದೊಡ್ಡ ಪ್ಲ್ಯಾಟ್ಫಾರ್ಮು. ಅದನ್ನೆಲ್ಲ ತಲೆ ಕೆಡಿಸ್ಕೊಂಡೆ ಹುಚ್ಚರ ಥರ ಆಡ್ತಾರೆ ಸರ್. ಯಪ್ಪಾ ದೇವ್ರೆ, ನಮಗೆ ನೋಡೋಕ್ಕಾಗಲ್ಲ. ಲಕ್ಕಿಲಿ ಅದು ಜನನೂ ಒಂದೊಂದ್ಸತಿ ಇಷ್ಟಪಟ್ಬಿಡ್ತಾರೆ. ಅದು ಐ ಮೀನ್ ಅಂಥವ್ರು ಒಳ್ಳೇದಾಗಲಿ, ಪಾಪ ಅವ್ರ ಟ್ಯಾಲೆಂಟ್ ಏನೋ ತೋರಿಸ್ಕೊಳ್ಳಿ. ನಾನು ಅದನ್ನ ನೋಡಲ್ಲ ಸರ್. ಒಂದು ಸ್ವಲ್ಪ ಫಾರ್ ಫ್ರಮ್ ಇಟ್. ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ 2 ವಿಡಿಯೋಗಳು ವೈರಲ್ ಆಗಿ ಶುರುವಾಯಿತು. ನಿನ್ನೆಯಿಂದ ಯಾವುದೋ ಚಾನಲ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಹೇಳುವಂಥದ್ದಾಗಿರ್ಬೋದು. ಅದ್ರ ಜೊತೆಗೆ ನೀವು ಮತ್ತೆ ವಿನಯ್ ಅವರು ಜೈಲಿಂದ ಹೊರಗಡೆ ಬರ್ಬೇಕಾದ್ರೆ ಬ್ಯಾಗ್ಗಳು ಇಟ್ಕೊಂಡು ಬರ್ತಿರ್ಬೇಕಾದ್ರೆ, ಸೊ ಜೈಲಿಗೆ ಹೋಗಿ ಬಂದರೂ ಕೂಡ ಆ ಒಂದು ಆಟಿಟ್ಯೂಡ್ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಒಂದಷ್ಟು ಕಮೆಂಟ್ಸ್ಗಳು ಬರ್ತಿದೆ. ಸೊ ಅದು ನಿಮ್ಮ ನಡ್ಕೊಂಡ್ಬರುವಂಥ ಶೈಲಿ, ಬಿಕಾಸ್ ಎಲ್ಲ ಯಾವಾಗಲೂ ನಿಮ್ಮ ಪ್ರತಿಯೊಬ್ಬರದ್ದು ಅವರದ್ದೇ ಆದಂತಹ ಸ್ಟೈಲ್ ಇರುತ್ತೆ. ಸೊ ಈ ಒಂದು 2 ವಿಡಿಯೋಸ್ ವೈರಲ್ ಆಗ್ತಿರೋದ್ರಿಂದ ನಿಮ್ಮ ಅಭಿಪ್ರಾಯ ಏನು ಅಂತ? ಸರ್ ನಾನು ಯೂಶಲಿ ನಡ್ಕೊಂಬರೋದು ಹಂಗೆ ಸರ್. ಆಮೇಲೆ ನಾನು ಇವತ್ತು ರುದ್ರಾಕ್ಷಿ ಹಾಕಿಲ್ಲ, ಇಲ್ಲಿ ಬಿಟ್ಬಿಟ್ಟಿದ್ದೀನಿ ಕಾರಲ್ಲಿ. ಸೊ ನಾನು ರುದ್ರಾಕ್ಷಿ ಹಾಕಿದ್ರೆ ನಾನು ಯೂಶಲಿ ಹಿಂಗೆ ಹಿಂಗೆ ಕೂತು, ನೀವು ಪ್ರತಿ ಸತಿ ನಾನು ಇಂಟರ್ವ್ಯೂ ತೊಗೊಂಡಿದ್ದೀರ, ನಾನು ಆವತ್ತು 3 ಬಟನ್ ಬಿಚ್ಕೊಂಡೇ ಕೂತಿದ್ದು. ಅದೇನೋ ಸ್ಟೇಷನ್ಗೆ ಹೋಗುವಾಗ ಬೇಕಂತ ಹೋಗಿದ್ದಲ್ಲ, ನಾನು ಇರೋದೇ ಹಂಗೆ. ಆ ಜ್ಞಾನದಲ್ಲಿ ಹಂಗೆ ಹೋಗ್ಬಿಟ್ನೆ ಹೊರತು ನಾನೇನೋ ಡ್ರಾಮಾ ಮಾಡಬೇಕಾಯ್ತು, ನಾಟಕ ಮಾಡೋಕ್ಕಿಲ್ಲ, ದುರಹಂಕಾರ ತೋರಿಸ್ಬೇಕಾಯ್ತು ಅನ್ನೋದು ಏನಿಲ್ಲ. ನಾವು ನಡ್ಕೊಂಬರೋ ರೀತಿ ನಂದದು. ನಾನು ನಡ್ಕೊಂಬಂದೆ, ಹೊಟ್ಟೆ ಹಸಿತಾಯಿತು, ಆ್ಯಪಲ್ ತಿಂದಾಯಿತು, ಬಿಸಾಕದೆ ಕಾರ್ ಕೂತ್ಕೊಂಡೆ, ಇಷ್ಟೇ. ಅದನ್ನು ಯಾರು ಹೆಂಗೆ ತೊಗೊತಾರೋ ತೊಗೊಳ್ಳಿ. ಆಮೇಲೆ ನಿನ್ನೆ ಅದೇ ಮಾತುಕತೆ ಒಳಗ CTV ಬಂದಿಲ್ಲ ಅಂತೇನೋ ಹೇಳಿದ್ದು. ಹೌದು ಸರ್. ಯಾಕೆ ಅಂದರೆ ಎಜುಕೇಟೆಡ್ ಜರ್ನಲಿಸಮ್ ಅನ್ನೋದು ಯಾರಿಗೂ ಇತ್ತೀಚೆಗೆ ಸ್ವಲ್ಪ, ನಾನು ಎಲ್ಲರಿಗೂ ಅಂತ ಹೇಳಲ್ಲ, ಒಂದು 2-3 ಟಿವಿಗಳಿಗೆ ಗೊತ್ತಿಲ್ಲ. ಸ್ಯಾಟಲೈಟ್ TV ಅಂತೂ ಅಲ್ಲ. ಐ ನೋ ಹೌ ಪ್ರೊಫೆಷ್ನಲ್ ದೇ ಆರ್. ಸ್ಯಾಟಲೈಟ್ ಟಿವಿಯಿಂದ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಆದಮೇಲೂ ಈ ಥರ ಮಾತಾಡ್ಕೊಂಡು ತಿರುಗಾಡೋದು ಎಲ್ಲೋ ತಪ್ಪು ಅನಿಸುತ್ತೆ. ಯಾಕೆಂದರೆ ಬಾಯಿಗೆ ಬಂದಂಗೆ ಮಾತಾಡೋದು, ಏನು ಅನ್ಸಿದ್ದು ಮಾತಾಡೋದು, ಏಕವಚನದಲ್ಲಿ ಮಾತಾಡೋದು, ಏನೋ ಇವ್ರ ಮನೇಲಿ ಋಣ ಇರೋ ಥರ ಆಡ್ತಾರೆ. ವಿಚ್ ವಾಸ್ ಪರ್ಸ್ನಲಿ ಹರ್ಟಿಂಗ್ ಮೀ. ಅಲ್ಲ, ಜನ ಅಷ್ಟು ಬೈದ್ರೂ ತಿರ್ಗಾ ತಾಕತ್ತಲ್ಲ ಅಷ್ಟೇ ಮಾತಾಡ್ತಾರಲ್ಲ, ಅದೊಂದು ಖುಷಿ ಅಷ್ಟೇ. ಅದಕ್ಕೆ ನಾನು ಉರಿಸ್ತಾ ಇರೋದು ಸರ್, ಇನ್ನೇನಿಲ್ಲ. ಟು ಬಿ ವೆರಿ ಸ್ಪೆಸಿಫಿಕ್, ನಿಜ ಇದೆ. ಸದ್ಯಕ್ಕೆ ಈ ಒಂದು ಯಾವ ಹಂತದಲ್ಲಿದೆ ಅಂತ? ಯಾವುದು ಸರ್? ಅದೇ ಮಾತಾಡಿದ್ದಾರೆ ಸರ್. ಸೊ ಅದನ್ನು ರಿಪೋರ್ಟ್ಸು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ನೆಕ್ಸ್ಟ್ ಡೇಟ್ ಇದ್ದಾಗ ಯಾವಾಗ ಅಟೆಂಡ್ ಮಾಡಬೇಕು ಅಷ್ಟೇ ಸರ್. ತಪ್ಪಾಯಿತು ಅಂತ ಕೇಳ್ಕೊಂಡಿದ್ದೀವಿ. ಇಟ್ ವಾಸ್ ನಾಟ್ ಇಂಟೆನ್ಷನಲ್. ಮುಗೀತು ಸರ್, ಅಷ್ಟೇ.
ಹೌದು, ನಿಮ್ ಬಾಸ್ ಹೇಗಿದ್ದಾರೆ ಅಂತ ಹೇಳಲೇ ಇಲ್ಲ. ಯಾರು ಸರ್? ಚೈತ್ರನ ಸರ್? ಸಖತ್ತಾಗಿದ್ದಾಳೆ ಪಾಪ. ನಾವು ಒಳಗೋಗಿದ್ದಾಗ ನಮ್ಮ ಫ್ಯಾಮ್ಲಿಗೆಲ್ಲ ಮೆಸೇಜ್ ಮಾಡಿ ಏನೇ ಇದ್ರು ನಾವು ಇದೀವಿ ಅಂತೆಲ್ಲ ಹೇಳಿದ್ದಾರೆ. ಕರೆಕ್ಟ್, ನಾನು ಹೇಳೋದು ಮರ್ತೋದೆ. ನನಗೂ ಫೋನ್ ಮಾಡಿ ಎಲ್ಲ ಮಾತಾಡಿ ಸಾಂತ್ವನ ಎಲ್ಲ ಹೇಳಿದ್ರು. ನಾನು ಮೊದಲಿಂದ ಹೇಳ್ದಂಗೆ ಶಿ ಇಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ತುಂಬ ಓದ್ ತಿಳ್ಕೊಂಡಿದ್ದಾರೆ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅವರು. ಸೊ ಶಿ ಇಸ್ ವೆರಿ ಸ್ವೀಟ್. 2 ಸಿನಿಮಾಗಳು ಲೈನಪ್ ಆಗಿದೆ ಅಂತ ಕೇಳ್ಪಟ್ವಿ. ಸೊ ಯಾವ ಬ್ಯಾನರ್ ಅಲ್ಲಿ? ಸೊ ಸುದೀಪ್, ನಾನು ಹಿಂದೆ ಇಂಟರ್ವ್ಯೂಲ್ಲೂ ಕೇಳಿದ್ದೆ, ಸುದೀಪ್ ಅಥವಾ ದರ್ಶನ್ ಅವ್ರ ಸಿನಿಮಾದಲ್ಲಿ ಏನೋ ಕಾಣಿಸ್ಕೊಳ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಅದೇನೋ ಫುಲ್ಫಿಲ್ ಆಯ್ತಾ? ಸರ್ ಇವಾಗ ಸದ್ಯಕ್ಕೆ ಅದಿಲ್ಲ, ಬೇರೆದು ಲೈನಪ್ ಆಗಿದೆ, ಒಳ್ಳೆ ಬ್ಯಾನರ್ಸೇ. ಅದನ್ನ ಇನ್ನೊಂದು ಶಾರ್ಟ್ಲಿ ಅದನ್ನ ಹೇಳ್ತೀವಿ ಸರ್. ಫೈನಲಿ ನಿಮ್ಮ ಅಭಿಮಾನಿಗಳಿಗಾಗಿರೋ ಫಾಲೋವರ್ಸ್ಗಾಗಿರ್ಬೋದು ಏನು ಹೇಳ್ತೀರಾ ಅಂತ? ಅಭಿಮಾನಿಗಳಿಗೆ ಏನು ಹೇಳಬೇಕು ಅಂದರೆ, ಗೊತ್ತಿಲ್ಲದೆ ಏನೋ ತಪ್ಪಾಗಿದೆ, ಮಾಡಬಾರ್ದಾಗಿತ್ತು, ಮಾಡಿದ್ದೀವಿ. ಆಮೇಲೆ ಇದನ್ನು ದಯವಿಟ್ಟು ಯಾರೋ ಫಾಲೋ ಮಾಡಬೇಡಿ. ಆಮೇಲೆ ಯಾರಿಗೂ ಫಾಲೋ ಮಾಡಬೇಕಾಗಿತ್ತು ಅಂತ ನಾವು ಮಾಡಿದ್ದಲ್ಲ, ಇಟ್ ವಾಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಸೊ ನೀವು ದಯವಿಟ್ಟು ಮಾಡಿಬಿಡಿ. ನಾವು ಜೈಲಿಗೆ ಹೋಗಿದ್ದೀವಿ, ನಮ್ಮನ್ನ ಇಷ್ಟಪಡೋರಂತೂ ಒಂದು ಜೀವನ ನೋಡೋದು ಬೇಡ. ಯಾಕಂದರೆ ಒಳಗೆ ತುಂಬ ಕಷ್ಟ ಇದೆ ಸರ್, ತುಂಬಾ ಕಷ್ಟ ಇದೆ. ಅಂದರೆ ಅಲ್ಲಿ ಪಾಪ ಇಲ್ಲಿ ಪೊಲೀಸವರು ಅವ್ರನ್ನ ಹಿಡಿದು ಎತ್ಕೊಂಡೋಗಿ ಒಳಗೆ ಕುಡಿಸ್ಬಿಡ್ತಾರೆ. ಬಟ್ ಆದರೆ ಅಲ್ಲಿ ಒಳಗೆ ಜೈಲರ್ಗಳಿಗೆ ಪೊಜಿತಿ ಅಲ್ಲ ಸರ್, ಯಾರ್ಯಾರೋ ಬರ್ತಾರೆ, ಡ್ರಗ್ ಅಡಿಕ್ಟ್ಗಳು ಬರ್ತಾರೆ. ನಮ್ಮ ಹುಡುಗ, ಅಲ್ಲೊಬ್ಬ ಹುಡುಗ ಬಂದ, ಸುಮ್ಮನೆ ಕೂತಿದ್ವಿ ನಾನು ವಿನಿ, ಅಣ್ಣ ನಿಮ್ಮ ದೊಡ್ಡ ಅಭಿಮಾನಿ ಅಣ್ಣ ಅಂದ. ಥ್ಯಾಂಕ್ ಯು ಕಣಪ್ಪ ಅಂದ್ವಿ. ಹಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ದ, ಇಲ್ಲೇನೋ ಒಂಥರ ಶಾರ್ಪಾಗಿ ಕಾಣಿಸ್ತಾ ಇತ್ತು ನನಗೆ. ಏನೋ ಅದು ಅಂದರೆ, ಅಣ್ಣ ನೀಡಲ್ಲಿ ಒಳಗೆ ಸಿಗಾಕೊಂಬಿಡೈತೆ ಅಣ್ಣ ಅಂದು. 3 ನೀಡಲ್ ಇದೆ ಒಳಗೆ, ಒಂದು ಕೈ ಒಳಗೆ. ಅದನ್ನು ತೆಗ್ಸೋದಲ್ವೇನೋ ಅಂದರೆ, ಅಣ್ಣ ಅದು ಸ್ವಲ್ಪ ಇದಕ್ಕೆ ಅವ್ನು ಯಾವಾಗ ಸಾಯ್ತಾನಂತಾನೆ ಗೊತ್ತಿಲ್ಲ ಸರ್. ಎಷ್ಟೋ ತಿಂಗಳಿಂದ ಒಳಗೆ ಇದೆ ಅಂತೆ ನೀಡಲ್ಲು. ಏನು ಅದೇನೋ ಟೈಡಲ್ ಅನ್ನೋದು ಯಾವುದೋ ಒಂದು ಡ್ರಗ್ ಬರುತ್ತಂತಲ್ಲ, ಚೀಪ್ ಡ್ರಗ್ ಅಂತೆ ಅದು. ಅದನ್ನು ತೊಗೊಂಡು ಸರ್ ಇಲ್ಲಿಂದ ಎಲ್ಲರಿಗೂ ಹಲ್ಲೆ ಇಲ್ಲ ಅವನಿಗೆ, ಅಲ್ಲೆಲ್ಲ ಉದ್ರೋಗಿದೆ. ಏನ್ರು 18-20 ಇರಲ್ಲ ಸರ್ ಹುಡುಗ, ಅವನು 18-20 ಇರಲ್ಲ. ಆ ಥರ ಎಲ್ಲ ಮಾಡಿಕೊಂಡು ನೈಟ್ ಮಲಗಿದ್ದೀವಿ, ಜೋರಾಗಿ ಒಬ್ಬ ಕಿರಿಸ್ತವನೆ. ಏನು ಒಂದು ನೋಡ್ರೆ ಗೋಡೆಗೆ ಟೈಲ್ಸ್ ಕುತ್ಕೊಂಡು ಕೈ ಕಟ್ ಮಾಡ್ಕೊತಾರೆ. ಅದು ಅಷ್ಟೊಂದು ಅಡಿಕ್ಷನ್ನು. ಇವಾಗ ಸರ್ ಇವಾಗ ಆಚೆ ಇದ್ರೆ ಡೈಲಿ ಸಿಗುತ್ತಲ್ವ ಸರ್, ಏನೋ ಮಾಡಿ 20 ರೂಪಾಯಿ 30 ರೂಪಾಯಿ ಅಡ್ಜಸ್ಟ್ ಮಾಡಿ ತಗೊಂಡ್ಬಿಡ್ತಾರೆ. ಒಳಗೇನು ಸಿಗಲ್ವಲ್ಲ ನಿಮಗೆ. ಆ ಒಂದು ಫಸ್ಟ್ರೇಷನ್ನು ಅವ್ರಿಗೆ ಹೆಂಗೆ ತಡ್ಕೊತಾರೆ ಅವರು, ಆಗೋದೇ ಇಲ್ಲ. ಅವ್ರಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಬಟ್ ಅದೇ ಯೂತ್ ಶುಡ್ ಬಿ ವೆರಿ ಕೇರ್ಫುಲ್ ಅಷ್ಟೇ. ಈ ಥರದಂತೂ ಏನು ಫಾಲೋ ಮಾಡಿಬಿಡ್ರಿ. ನಮ್ಮಿಂದ ಒಳ್ಳೇದೇ ಆಗುತ್ತೆ, ಒಳ್ಳೇದೇ ಮಾಡ್ತೀವಿ ಇನ್ಮೇಲೆ. ಒಂದಷ್ಟು ಜನ ಅಭಿಮಾನಿಗಳು ಜೈಲ್ ಹತ್ರ ಆಗಿರ್ಬೋದು, ಕೋರ್ಟ್ ಹತ್ರ ಬಂದಿರ್ಬೋದು, ಅವ್ರಿಗೆ ಏನು ಹೇಳ್ತೀರಾ ಅಂತ? ಅದೇ ನಿಮ್ಮ ಪ್ರೀತಿಗೆ ಯಾವತ್ತಿದ್ರೂ ಸದಾ ಚಿರಋಣಿ. ಇನ್ನೊಂದ್ಸತಿ ಈ ಥರ ಜಾಗಕ್ಕಂತೂ ನಿಮ್ಮನ್ನ ಕರ್ಸ್ಕೊಳಲ್ಲ, ಒಳ್ಳೆ ಜಾಗಕ್ಕೆ ಕರ್ಸ್ಕೊತೀನಿ. ಐ ಲವ್ ಯು ಗೈಸ್. ಥ್ಯಾಂಕ್ಸ್. ಇದಿಷ್ಟು ರಜತ್ ಬುಜ್ಜಿ ಅವರ ಒಂದು ಮೊದಲ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.